ಜಾಸ್ತಿ ಚೆನ್ನಾಗಿರೋ ಥರ ನಾವು ಸಹಾಯ ಮಾಡ್ಬೋದು. ಡಾಕ್ಟ್ರೆಲ್ಲ ಏನು ಹೇಳ್ತಾರೆ ಅಂದರೆ ನೀವೆಲ್ಲ ಎಕ್ಸಸೈಸ್ ಮಾಡಬೇಕು ಅಂತಾರೆ, ವಾಕ್ ಮಾಡಬೇಕು ಅಂತಾರೆ. ಆದರೆ ತುಂಬ ವಾಕಿಂಗ್ ಮಾಡೋದು ಕಷ್ಟ. ಡಯಾಲಿಸಿಸ್ ಆದ ದಿನ ನಿಮಗೆಲ್ಲ ಪೇನ್ ಇರುತ್ತೆ, ಇದೆಲ್ಲ ಇರುತ್ತಲ್ವಾ. ಅದ್ರ ಬದಲು ಈಗ ನೀವು ಮನೆ ಒಳಗಡೆನೇ ಹೆಂಗೆ ಮಾಡ್ಬೋದು, ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ಅದ್ರ ಬಗ್ಗೆ ನಾವು ನಿಮಗೆ ತೋರಿಸ್ಕೊಡ್ತಿದ್ದೀವಿ. ಈಗ ಈ ಬಾಲ್ ಇದೆ ಅಲ್ಲ, ಒಬ್ಬೊಬ್ಬರಿಗೆ ತೋರಿಸ್ಕೊಂಡು ಬಾಲ್ ಇದೆಯಲ್ಲ, ಇದು ನಿಮಗೆ ತೆರೆ ಇದರಿಂದಾಗಿ ನಿಮಗೆ ಆಕ್ಯುಪ್ರೆಷರ್ ಆಗುತ್ತೆ. ಸುಮ್ಮನೆ ಹಾಕಿ ಕೂತಲ್ಲೇ ಹಾಕಿ ನಂಗೆ ಬಾಲ್ ಹಾಕಿ ಆಡ್ಬೋದಲ್ವಾ, ಸುಲಭವಾಗಿ ಆಡ್ಬೋದಲ್ಲ. ಈ ಥರ ಕೆಳಗಡೆ ಹಾಕಿ ಇಡೀರಿ. ಹಾಂ, ಆಡ್ಬೋದಲ್ವಾ? ಅಷ್ಟೇ. ನಾವು ಆನ್ಲೈನಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಯಾವ್ಯಾವ ಥರ ನೀವು ಆಡ್ಬೋದು ಅಂತ. ನೀವು ಮನೆ ಒಳಗಡೆ ಆದರೆ ಗೋಡೆಗೆ ಹಾಕಿ. ನನ್ನ ಹೆಸರು ರವಿ ಅಂತ, ನಾನು ಚೀಫ್ ಡಯಾಲಿಸಿಸ್ ಟೆಕ್ನಿಷಿಯನ್ ಇನ್ ಟ್ರಸ್ಟ್ವೆಲ್ ಹಾಸ್ಪಿಟಲ್ ಕೆಲಸ ಮಾಡೋದು. ಸೊ ಈ ಥ್ರೋಬಾಲಿಂದ ನಮ್ಮ ಪೇಷಂಟ್ ನಾನು ನೋಡಿದಂಗೆ ಲಾಸ್ಟ್ 2 ಮಂತ್ಸಿಂದ ಕೆಲವು ಪೇಷಂಟ್ಸ್ಗೆಲ್ಲ ಎಕ್ಸಸೈಸ್ ಆಗುತ್ತೆ, ಕೈ ಮೂಮೆಂಟ್ ಚೆನ್ನಾಗಾಗುತ್ತೆ, ಲೆಗ್ ಮೂಮೆಂಟ್ ಚೆನ್ನಾಗಾಗುತ್ತೆ, ಅವ್ರಿಗೆ ಹಸು ಚೆನ್ನಾಗಾಗುತ್ತೆ, ಸೊ ನಿದ್ದೆ ಚೆನ್ನಾಗಿ ಬರುತ್ತೆ. ಕೆಲವು ಪೇಷಂಟ್ಸ್ ಎಲ್ಲ ನಿದ್ದೆ ಮಾಡ್ತಿರ್ಲಿಲ್ಲ. ಜಸ್ಟ್ ಲೈಕ್ ಒಂದು ಮಾಧವರಾವ್ ಅಂತ ಅವರು ಬಾಲ್ ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇಸ್ ಎ ಗುಡ್ ಸ್ಲೀಪ್, ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾರೆ. ಸೊ ಇದು ಎಕ್ಸಸೈಸ್ ಮಾಡೋದ್ರಿಂದ ತುಂಬ ಥ್ರೋಬಾಲಲ್ಲಿ ಕೈ ಮೂಮೆಂಟ್ಸು, ಕಾಲು ಮೂಮೆಂಟ್ಸು ಇವೆಲ್ಲ ಚೆನ್ನಾಗಿ ಬರುತ್ತೆ. ಸೊ ಅಂತ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಪೇಷಂಟ್ಗೆ. ಸೊ ಆ್ಯಕ್ಟಿವ್ ಆಗಿ ಬಂದು ಡಯಾಲಿಸಿಸ್ ಬಂದಾಗ ಹೇಳ್ತಾರೆ, ನಂಗೆ ಹಿಂಗಾಯಿತು, ಚೆನ್ನಾಗಿದೆ ಸರ್, ಇದರಿಂದ ಹೆಲ್ಪ್ ಆಗಿದೆ, ಈ ಥರ ಕೈ ಮೂಮೆಂಟ್ ಚೆನ್ನಾಗಿದೆ, ಕಾಲು ಮೂಮೆಂಟ್ ಚೆನ್ನಾಗಿದೆ. ಸೊ ಓಡಾಡೋದಕ್ಕೆ ನನಗೆ ತುಂಬ ಖುಷಿಯಾಗಿ ಓಡಾಡೋಕ್ಕಾಗುತ್ತೆ. ಬಾಲೆಲ್ಲ ಮೂಮೆಂಟ್ಸ್ ಎಲ್ಲ ಅವರೇ ಮಾಡ್ತಾರೆ, ತೋರಿಸ್ತಾರೆ. ಅದರಿಂದ ಸರ್ BP ಶುಗರ್ ಎಲ್ಲ ಏನಾದರೂ ಸ್ವಲ್ಪ ನಾರ್ಮಲ್ ಸ್ಟೇಜ್? ಕೆಲವರಿಗೆ BP ಕಂಟ್ರೋಲಿಗೆ ಜಸ್ಟ್ ಲೈಕ್ ಮಾಧವರಾವ್ BP ತುಂಬ ಜಾಸ್ತಿ ಆಗ್ತಾಯಿತ್ತು, ಇದರಲ್ಲಿ ಕಂಟ್ರೋಲ್ ಆಗಿದೆ. ಕೆಲವರಿಗೆಲ್ಲ ಕಂಟ್ರೋಲ್ ಆಗುತ್ತೆ. BP ಅಂದರೆ ಜಸ್ಟ್ ಲೈಕ್ ಅವ್ರಿಗೆ ಸ್ಲೀಪ್ ಬಂದಾಗ ಏನಾಗುತ್ತೆ, ಆಟೋಮೆಟಿಕಲಿ BP ಕಮಿಂಗ್ ಡೌನ್. ಜನರಲಿ ನಮ್ಮ ಡಯಾಲಿಸಿಸ್ ಪೇಷಂಟು ಕೆಲವೊಂದು ನೈಟ್ ನಿದ್ದೆ ಬರಲ್ಲ. ನೈಟ್ ನಿದ್ದೆ ಮಾಡದೇ ಇದು ಎಕ್ಸಸೈಸ್ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ, ಅವಾಗ ಆರಾಮಾಗಿಲ್ಲ, ಚೆನ್ನಾಗಿತ್ತು. ಸರ್ ನೆಕ್ಸ್ಟು ಏನಾದರೂ ಈ ಥರದ ಕ್ಯಾಂಪ್ಸ್ ಮತ್ತೆ ಇವಾಗ 1-2 ತಿಂಗಳಿಂದ ಮಾಡಿಸಿದ್ದಾರೆ, ಮತ್ತೆ ಏನಾದರೂ ಈ ಥರ ಮಾಡಿಸ್ಬೇಕು ಅಂತ ಪ್ಲಾನಿಂಗ್ ಇದೆ ಅಂತ ಪ್ಲಾನ್ ಇದೆ. ನೆಕ್ಸ್ಟ್ ವೀಕಲ್ಲಿ ಮತ್ತೆ ಮೇಡಮ್ ಹತ್ರ ಮಾತಾಡಿ ನಾವು ಮಾಡೋಣ ಅಂತ ಪ್ಲಾನ್ ನೆಕ್ಸ್ಟ್ ಮಂತಲ್ಲಿ. ಇವಾಗ ಎಷ್ಟು ಜನ ಟ್ರೈನ್ ಅಪ್ ತೊಗೊಂಡಿದ್ದಾರೆ ಸರ್? ನಮ್ಮಲ್ಲಿ 15-20 ಪೇಷಂಟು ಟ್ರೈನ್ ಅಪ್ ಇದೆ.